ಜಿಲ್ಲಾಡಳಿತದಿಂದ ಕನಕದಾಸ ಜಯಂತಿ ಆಚರಣೆ ಅದ್ದೂರಿಯಾಗಿ ಜರುಗಿದ ಕನಕದಾಸರ ಮೆರವಣಿಗೆ ಮಾನ್ವಿ ಪಟ್ಟಣದ ಐಬಿ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ನಡೆದ ಮೆರವಣಿಗೆ ಶಾಸಕ ಹಂಪಯ್ಯ ನಾಯ್ಕ ಮಾಜಿ ಶಾಸಕರು ಮೆರವಣಿಗೆಯಲ್ಲಿ ಭಾಗಿಯಾಗಿತ್ತು. ಮಾನ್ವಿ ತಾಲೂಕಾಡಳಿತದಿಂದ ಭಕ್ತ ಶ್ರೇಷ್ಠ ಕವಿ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ನಡೆದ ಮೆರವಣಿಗೆಯ ಕನಕದಾಸರ ಭಾವಚಿತ್ರಕ್ಕೆ ಶಾಸಕ ಹಂಪಯ್ಯ ನಾಯ್ಕ ಪುಷ್ಪ ನಮನ ಸಲ್ಲಿಸಿದರು. ಮೆರವಣಿಗೆಯಲ್ಲಿ ಮಾಜಿ ಶಾಸಕರಾದ ಗಂಗಾಧರ ನಾಯ್ಕ, ರಾಜ ವೆಂಕಟಪ್ಪ ನಾಯ್ಕ ಸೇರಿದಂತೆ ಗಣ್ಯರು ಭಾಗವಹಿಸಿದ್ರು. ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರಾಜು ಫಿರಂಗಿ ಮಾತನಾಡಿ, ಹಾಲು ಮತ ಸಮಾಜದವರು ಹಾಲಿನಂತ ಮನಸ್ಸು, ಹೀಗಾಗಿ ಮಹಾನ್ ಕನಕದಾಸರ ಅವರ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು ಎಂದು ನುಡಿದರು. ಅವಕಾಶ ಕೊಡೋದಿಲ್ಲ, ಅವಾಗ ಬಹಳ ಅವ್ರಿಗೆ ಹಿಂಸೆ ಕೊಡ್ತಾರೆ. ಅವಾಗ ಯಾರೋ ಅಂತಾರೆ, ಏನಪ್ಪ ನೀವು ಇಷ್ಟೆಲ್ಲ ಹಿಂಸೆ ಯಾಕೆ ಅನುಭವಿಸ್ತೀನಿ ಅಂದಾಗ ಅಂತ ಹೇಳ್ತಾನೆ, ನನಗೆ ಅವರೇ ಕಾಯ್ಬೇಕು ಅಂತಂದ್ರೆ, ನನಗೆ ಏನು ಬೇಕು, ಅವರೇ ಕಾಯ್ಬೇಕು. ಅವರೇಕಾಯಿ ಇದೇನಪ್ಪ ಅವರೇಕಾಯಿ ಹೆಂಗೆ ಅಂತಂದಾಗ ಯಾರೋ ಒಬ್ರು ತಿನ್ನೋ ಅವರೇಕಾಯಿನ ಅಗ್ಬೇಲೆ ಮಾಡಿ ತಿನ್ನತಕ್ಕಂಥ ಅವರೇಕಾಯಿ ತಂದಾಕ್ತಾರೆ. ಅವಾಗ ಒಬ್ರು ತಿಳಿದೋರಲ್ಲಿ ಹೇಳ್ತಾರೆ, ಅವರೇ ಕಾಯ್ಬೇಕಂದ್ರೆ ಅವರು ಭಗವಂತನ ಅರ್ಥವನ್ನ ಹೇಳ್ತಾರೆ. ಬಹುಶಃ ಇದು ಭಕ್ತ ಕನಕದಾಸರಲ್ಲಿ ಇರ್ತಕ್ಕಂಥ ಭಕ್ತಿಯ ಶ್ರದ್ಧೆಯ ಸಂಕೇತ ಅಂತೇಳಿ ನಾನು ಭಾವಿಸ್ತೇನೆ. ಆಮೇಲೆ ಕನಕದಾಸರು ಒಂದ್ ಕಡೆ ಹೇಳ್ತಾರೆ, ಬಹಳಷ್ಟು ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ನಾನು ಎಲ್ಲವನ್ನು ಹೇಳಕ್ ಹೋಗೋದಿಲ್ಲ, ಒಂದೆರಡನ್ನ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಏನಂತಂದ್ರೆ, ಕನಕದಾಸರು ಮೋಹನ ತರಂಗಿಣಿ